ಫ್ರೆಂಡ್ಸ್, ಯಾವುದೇ ಕೆಲಸ ಆಗಿರಲಿ ಸುಲಭಕ್ಕಂತೂ ಸಿಗೋದಿಲ್ಲ, ಹಾಗೆ ಸುಲಭಕ್ಕೆ ಒಲ್ಗೋದು ಕೂಡ ಇಲ್ಲ. ಯಾಕಂದ್ರೆ ಕೆಲಸ ಅನ್ನೋದು ತನ್ನಷ್ಟಕ್ಕೆ ತಾನೇ ಕೆಲವೊಂದಷ್ಟು ಡಿಸರ್ವ್ನೆಸ್ ಪಾಯಿಂಟ್ಸ್ಗಳನ್ನ ಹಿಡಿದಿಟ್ಕೊಂಡಿರುತ್ತೆ ಅನ್ಸುತ್ತೆ. ಅದಕ್ಕೆ ಆ ಡಿಸರ್ವ್ನೆಸ್ ನ ಯಾರು ತಲುಪ್ತಾರೋ ಅವ್ರ ಹತ್ರ ಕೆಲಸನೇ ಇಷ್ಟಪಟ್ಟು ಬರುತ್ತೆ. ಯಾರೋ ಒಬ್ರು ಏನೋ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ತಕ್ಕಂತೆ ಕಷ್ಟ, ಭಾರ, ಆಯಾಸ, ತಲೆನೋವು, ಹಿಂಸೆ ಎಲ್ಲಾನು ಇರುತ್ತೆ ಫ್ರೆಂಡ್ಸ್. ಬಟ್ ಕಾಣೋದಕ್ಕೆ ತುಂಬಾ ಈಸಿ ಅಂತ ಅನಿಸ್ತಾ ಇದೆ. ಕೆಲವೊಂದ್ಸರಿ ನನಗೆ ಮೆಸೇಜ್ಗಳಿಗೆ ರಿಪ್ಲೈ ಮಾಡೋದು ಹೆಂಗಿರುತ್ತೆ ಅಂತಂದ್ರೆ, ವಾವ್ ದಿವ್ಯಾ, ನೀವು ಎಷ್ಟು ಸೂಪರ್ ಆಗಿ ಲೈಫ್ ನ ಎಂಜಾಯ್ ಮಾಡ್ತಾ ಇದೀರಿ, ಫ್ರೀಡಮ್ ಆಗಿದ್ದೀರಿ, ಖುಷಿಯಾಗಿದ್ದೀರಿ ಅಂತ ಹೇಳಿ. ಅದನ್ನೆಲ್ಲ ನೋಡಿ ಖುಷಿ ಆಗುತ್ತೆ. ಬಟ್ ಒಂದ್ ಕಡೆ ಬೇಜಾರ್ ಕೂಡ ಆಗುತ್ತೆ. ಯಾಕಂದ್ರೆ ನನ್ನ ನೋಡಿ ಎಷ್ಟೋ ಜನ ಮೇ ಬಿ ನಾನು ಹಿಂಗೆ ಇರಬೇಕು ಅಂತ ಅನ್ಕೊಂಡು ಇನ್ನು ಹೆಜ್ಜೆ ಇಕ್ತಾ ಇಲ್ವೇನೋ ಅಂತ ಅನ್ಸುತ್ತೆ. ಡೈರೆಕ್ಟ್ಲಿ ಹೇಳೋದಾಯ್ತು ಅಂದ್ರೆ ನಾನು ಹಿಂಗೆಲ್ಲ ಇರೋದಕ್ಕೆ ರೀಸನ್ ಏನ್ ಗೊತ್ತಾ, ನಾನು ಹೆಜ್ಜೆ ಇಡೋದಕ್ಕೆ ಒಂದು ದಿನನೂ ಭಯನೇ ಪಟ್ಟಿಲ್ಲ ಫ್ರೆಂಡ್ಸ್. ಬಿಫೋರ್ ಈ ಒಂದು ಲೈಫ್ ನಾನು ಹೆಂಗಿದೆ ಗೊತ್ತಾ, ನನಗೆ ದಾರಿನೇ ಇಲ್ಲ, ಕನ್ಸೆಲ್ಲ ನಮಗೆಲ್ಲ ಚೆನ್ನಾಗಿರ್ತೀವಿ ಅನ್ನೋದು ಆ ಥಿಂಕಿಂಗ್ ಕೂಡ ನೆನ್ಸ್ಕೊಂಡ್ರೆ ಭಯ ಆಗ್ತಿತ್ತು. ನನ್ನ ಅನುಭವದ ಪ್ರಕಾರ ಒಂದು ಮಾತು ಹೇಳ, ಬೆಳಕನ್ನ ಕಾಣ್ತಿರೋಂಥ ಎಷ್ಟೋ ವ್ಯಕ್ತಿಗಳು ಕತ್ಲನ್ನ ನೋಡಿ ಆ ಕತ್ಲಿಗೆ ಭಯ ಪಟ್ಟೆ ಹೊರಗೆ ಬಂದಿರ್ತಾರೆ. ಒಂದ್ ವೇಳೆ ಏನಾದ್ರು ಕತ್ಲನ್ನೇ ನೋಡದೆ ಬೆಳಕನ್ನ ಕಾಣ್ತಿದ್ದಾರೆ ಅಂತಂದ್ರೆ ಆ ಕತ್ತಲಿನ ಅನುಭವ ಕೂಡ ಇರೋದಿಲ್ಲ. ಹಾಗಾಗಿ ಅವ್ರ ಬೆಳಕನ್ನು ಕೂಡ ಎಂಜಾಯ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಕತ್ತಲಿನ ಅನುಭವ ಅವ್ರಿಗೆ ಗೊತ್ತೇ ಇರಲ್ವಲ್ಲ. ಕಷ್ಟ ಬಂದ್ರೇನೆ ಸುಖ ಅಲ್ವಾ? ಕಷ್ಟನೇ ಗೊತ್ತಿಲ್ಲ ಅಂದ್ರೆ ಸುಖನ ಕೂಡ ಸೆಲೆಬ್ರೇಷನ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾನೆ ಮನುಷ್ಯ. ಇದು ನನ್ನ ಅನುಭವ.